ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಹೆಲೋ ಗೈಸ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ವ್ಲಾಗ್. ಎಲ್ರು ಆರಾಮಿದ್ರ ಅಂತ ಅನ್ಕೊಳ್ತೇವೆ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದು ಸೆಕೆಂಡ್ ಟೇಕ್ ಆಯ್ತಾ? ಇವನ್ ಉಂಟಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡಿದಾಗ ಉಂಟಲ್ಲ, ಇದು ಅವನ್ ಸರಿಯಾಗಿಲ್ಲ ಅಂತ ಹೇಳಿದೆ. ಯಾಕೆಂತ ಗೊತ್ತಿಲ್ಲ, ಇದು ಒಂದು ಲೈನ್ ಮಾಡ್ತಾ ಯಾಕೆ ಎಂತ ಸಹ ಇಲ್ಲ ಆಯ್ತಾ. ಎಂತ ಗೊತ್ತುಂಟಾ, ನಂಗೆ ಒಂದು ಬೇರೆ ಹೇಳಿಗಿತ್ತು, ನಾನು ಬೇರೆ ಹೇಳಿದ್ದು ಅದು ಆಗ್ತಾ ಇರ್ತದೆ ಇರುದಲ್ಲ. ನಾನು ಸಹ ಮನುಷ್ಯವೇ ಅಲ್ಲ, ಮಿಸ್ಟೇಕ್ ಆಗಿದಾಗ ನಾನು ಟೀಗೆ ಆಗ್ತದೆ. ಹೇಳ್ತಿದ್ದೀನಿ ಎಂತ ಹೇಳ್ತಿದ್ದೆ ಅಂದ್ರೆ, ನನ್ನೊಂದು ಶಾಲೆದು ಡೇಸ್ ಬಗ್ಗೆ ಹೇಳಲಿಕ್ಕೆ ಇಷ್ಟ ಅಂತ. ಶಾಲೆದು ಡೇಸ್ ಅಂದ್ರೆ ಸ್ಕೂಲ್ ಡೇಸ್, ಅದು ಕನ್ನಡದಲ್ಲಿ ಹಾಗೆ ಆಗುದಲ್ಲ ಶಾಲೆದು ಡೇಸ್ ಅಂತ. ಶಾಲೆದು ಡೇಸ್ ಸೊ ಎಂತ ಅಂದ್ರೆ, ಒಂದೇ ನಾನು ಸ್ಕೂಲಲ್ಲಿ ಇವಳು ಕೂಡ ನನ್ನ ದೊಡ್ಡಕ್ಕ ಕೂಡ, ನಾವು 3 ಜನ ಕೂಡ ಒಂದೇ ಸ್ಕೂಲಲ್ಲಿ, ಒಂದೇ LKG ಇಂದ ಸೆಕೆಂಡ್ PUC ತನಕ 14 ವರ್ಷ 3 ಜನ ಕೂಡ ಒಂದೇ ಸ್ಕೂಲಲ್ಲಿ ಕಲ್ತಿದೀವಿ. ಹೌದಾ ಅಲ್ವಾ? ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಂಗೆ? ಒಂದೇ ಶಾಲೆಯಲ್ಲಿ ಒಂದೇ ಫ್ರೆಂಡ್ಸ್, ಒಂದೇ ಮುಖ, ಒಂದೇ ಎಲ್ಲ ನೋಡಿ ಇಲ್ಲ, ನನ್ಗೆ ಒಳ್ಳೇದಿತ್ತು. ಯಾಕಂತ ಹೇಳಿದ್ರೆ, ಈಗ ನೋಡು, ಸ್ಕೂಲ್ ಚೇಂಜ್ ಮಾಡ್ತಿದ್ರೆ ಉಂಟಲ್ಲ, ಅಲ್ಲಿ ಫ್ರೆಂಡ್ಸ್ ಮಾಡ್ಬೇಕು, ಬೇರೆ ಬೇರೆ ಫ್ರೆಂಡ್ಸ್. ಮತ್ತೆ ಎಂತ ಗೊತ್ತುಂಟ, ನಾನು ಸ್ವಲ್ಪ ಇಂಟ್ರೋವರ್ಟ್ ಆಯ್ತಾ. ಫ್ರೆಂಡ್ಶಿಪ್ ಮಾಡೋದ್ರಲ್ಲಿ ಉಂಟಲ್ಲ, ನಾನು ಒಳ್ಳೇದಿಲ್ಲ, ಕಷ್ಟ ಆಗ್ತದೆ ನಂಗೆ ತುಂಬಾ. ಓಪನ್ ಅಪ್ ಆಗುದಿಲ್ಲ ಅಷ್ಟು, ನಾನು ಓಪನ್ ಅಪ್ ಬೇಗ ಆಗುದಿಲ್ಲ. ಸೊ ಅದೇ ಪ್ರಾಬ್ಲಮ್ ಆಗ್ತಿತ್ತು. ಅದಕ್ಕೆ ನಾವು ಉಂಟಲ್ಲ ಒಂದೇ ಸ್ಕೂಲಲ್ಲಿ ಒಳ್ಳೆ ಮಾಡಿ ಕಲ್ತಿದ್ದೆ. ಎಂತ ಇದು ಗೊತ್ತುಂಟಾ, ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋದ್ವಲ್ಲ, ಅಡ್ಜಸ್ಟ್ ಆಗ್ಲಿಕ್ಕೆ 1-2 ವರ್ಷ ಆಗಿತ್ತು ನಂಗೆ. ಹೌದು, ನಂಗೆ ಅಲ್ಲಿ ಟಾಕ್ ಫಾರ್ ಮೈ ಸೆಲ್ಫ್, ಓಕೆ, ಯು ಟಾಕ್ ಫಾರ್ ಯೋರ್ ಸೆಲ್ಫ್, ಆಯ್ತಾ. ನಂಗೆ ಒಂದೇ ವರ್ಷ ಒಂದ್ಸಲಿ ಓದೆ ಅಲ್ಲ, ಕಷ್ಟ ಇತ್ತು ತುಂಬಾ ಅಡ್ಜಸ್ಟ್ ಆಗ್ಲಿಕ್ಕೆ. ಹೊಸದ್ದು ಮುಖ, ಹೊಸದ್ದು ಫ್ರೆಂಡ್ಸ್, ಅವರೆಲ್ಲ ಅವ್ರದ್ದು ಸ್ಕೂಲಿಂದ ಬಂದಿದ್ರು, ನಂದು ಸ್ಕೂಲಿಂದ ನಾನು ಒಬ್ಬನೇ, ಬೇರೆ ಯಾರಿಲ್ಲ. ತುಂಬಾ ಕಷ್ಟ ಆಯ್ತು. ಆದ್ರೆ ಎಷ್ಟು ಗಮ್ಮತ್ ಮಾಡಿದೀವಿ ಅಂದ್ರೆ, ಒಂದೇ ಸ್ಕೂಲಲ್ಲಿ ನಾವು 14 ವರ್ಷ ಉಂಟಲ್ಲ, ನಾನಂತೂ ಸಖತ್ ಗಮ್ಮತ್ ಮಾಡಿದೀನಿ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಎಂತ ಕಲಿತಿರ್ಲಿಲ್ಲ. ಅದೇ ಯಾಸ ಹುಡುಗರು, ಮೆಜಾರಿಟಿ ಹುಡುಗರು ಪ್ರಿನ್ಸ್ ನಂಗೆ ಕಾಲ್ ಮಾಡಿ ನಂಗೆ ಹೇಳ್ತಿದ್ರು, ನೀವು ಬಾ ಇಲ್ಲಿ, ಒಂದು ಕಂಪ್ಲೇಂಟ್ಸ್ ಉಂಟು, ಹಾಗೆ ಹೀಗೆ ಹೇಳ್ತಿದ್ರು ಆಯ್ತಾ. ನನ್ನ ಬಗ್ಗೆ ಒಂದು ಕಂಪ್ಲೇಂಟ್ ಇರ್ಲಿಲ್ಲ ಇಷ್ಟರವರೆಗೆ. ಎಂತ ಗೊತ್ತುಂಟಾ, ನಾವೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಇದ್ವಿ ಅವಾಗ, ಆಡುದ್ರೆಲ್ಲ ಭಯಂಕರ. 10th ಅಲ್ಲಿ ಇರ್ಲಿ, SLC ಅಂತ ಟೆನ್ಷನ್ ಮಾಡ್ಲಿಲ್ಲ. ಎಲ್ಲ ಸ್ಪೋರ್ಟ್ಸ್, ಕಬಡ್ಡಿ ಹಳ್ಳಿಗೆ ಅವರದೆಲ್ಲ ಹೋಗುದು, ಕ್ರಿಕೆಟ್, ಫುಟ್ಬಾಲ್, ಸುಮ್ಮನೆ ಜರ್ಸಿ ಮಾಡಿ ಆಡುದು, ಎಂತೆಲ್ಲ ಅದೇ ಗಮ್ಮತ್ ಅವಾಗ, ಗೊತ್ತಾಯ್ತಾ. ಆದ್ರೆ ಮತ್ತೆ ಈಗ ಕೆಲ್ಸ ಅದು ಇದೆಲ್ಲ ಹಿಟ್ಟಾಗಿ ಹೋಗುಂಟಲ್ಲ, ರೆಸ್ಪಾನ್ಸಿಬಿಲಿಟಿ, ಈಗ ಗಮ್ಮತ್ತಿಲ್ಲ ಲೈಫ್ ಅಲ್ಲಿ. ಹೌದು, ಅಂದ್ರೆ ಆಗ ಎಲ್ಲ ಅದು ಗೋಲ್ಡನ್ ಲೈಫ್, ಗೊತ್ತಾಯ್ತಾ. ಗೋಲ್ಡನ್ ಡೇಸ್, ಅದು ಗೋಲ್ಡನ್ ಲೈಫ್. ಹೊಸದು ಕ್ರಿಯೇಟ್ ಮಾಡ್ತೀನಿ, ನಾ ಸಹ ಕ್ರಿಯೇಟ್ ಮಾಡ್ತೀನಿ. ಅದು ಗೋಲ್ಡನ್ ಡೇಸ್, ಸಿಲ್ವರ್ ಲೈಫ್. ನೀನ್ ಯಾಕೆ ಆತರ ಮುಖ ಮಾಡ್ತೀನಿ? ಅಲ್ಲ, ನಂದು ಸಿಲ್ವರ್ ಲೈಫ್ ಗೈಸ್, ಇವಳದು ಗೋಲ್ಡನ್ ಲೈಫ್ ಅಲ್ಲ. ಅದೆಲ್ಲ ಇರ್ಲಿ ಗೈಸ್. ಇರ್ಲಿ ಗೈಸ್. ಇವತ್ತು ನಾನು ಕುಸು ಅಂತ ಮಾತಾಡ್ತಿದ್ದೆ ನೀನು. ಬುಸ್ಸು ಇರ್ಲಿ, ಮಾತಾಡ್ಲಿಕ್ಕೆ ಎಂತ ಆಗ್ಬೇಕಾ? ನಿಂಗೆ ಪ್ರಾಬ್ಲಮ್ ಉಂಟಾ? ನಾನು ಕುಸು ಮಾತಾಡಿದ್ರೆ ನಂಗೆ ಸಹ ಹೇಳು, ಎಂತ ಮಾತಾಡ್ತೀನಿ ಅಂತ. ಅಲ್ಲ, ನಂಗೆ ಎಂತ ಗೊತ್ತು, ಅವಳದು ಕೆಟ್ಟದ ಬುದ್ಧಿ. ನಾ ಮಾತಾಡುವಾಗ ಮೆಲ್ಲ ಒಂದು ಕೇಳುದು. ಇವತ್ತು ಸಹ ಕೇಳಿದೆ ಗೈಸ್ ನಾನು. ಇವತ್ತಿಗೆ ಎಂತ ಹೇಳಿದೆ ನಾನು? ಮತ್ತೆ ಮಾತಾಡ್ತೇನೆ ಅಂತ ಹೇಳಿದ. ಇಲ್ಲಿ ಹೋಗ, ಪೆಟ್ರೋಲ್ ಬೇಡವಾ? ಪೆಟ್ರೋಲ್ ಇರ್ಲಿಯಾ? ನೀ ಎಂತ ತಿಂದು ಬಂದಿದ್ದೀ ಇವತ್ತು? ತಿನ್ಲಿಲ್ಲ. ಅವಳಿಗೆ ಅದೇ ಕೇಳುದು ಆಯ್ತಾ, ಪೆಟ್ರೋಲ್ ಖಾಲಿ ಆದ್ರೆ ಗಾಡಿಯಲ್ಲಿ ಎಂತ ತಿಂದು ಬಂದಿದೆ ಅಂತ. ದುಡ್ಲಿಕ್ಕೆ ಬೇಕಲ್ಲ ಗಾಡಿ. ಸೊ ಗೈಸ್, 1 ನಿಮಿಷ ಆಯ್ತಾ, ಪೆಟ್ರೋಲ್ ಹಾಕ್ಸಿ ಮತ್ತೆ ಮಾತಾಡ್ತೇವೆ. ನಮ್ಮ ಪಯಣವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸ್ಟಾರ್ಟ್ ಮಾಡ್ತಿದೀವಲ್ಲ, ಪಯಣ ಸ್ಟಾರ್ಟ್ ಮಾಡಿ ಆಗಿದೆ. ಸೊ ಗೈಸ್, ನೆಕ್ಸ್ಟ್ ನಾವು ಕಾಶ್ಮೀರ ಹೋಗುವಂತಿದ್ದೀವಿ. ಹೌದು, ನೆಕ್ಸ್ಟ್ ಮಂತ್. ಸೊ ನಿಮ್ಗೆ ಕಾಶ್ಮೀರಲ್ಲಿ ಎಲ್ಲಿ ಅಂತ ಹೇಳಿ. ನಾನ್ ಬರೋದಿಲ್ಲ ಕಾಶ್ಮೀರಿಗೆಲ್ಲ, ನಂಗೆ ಭಯವಾ. ನಂದು ಟ್ರಿಪ್ ಬಾ. ಹೌದಾ? ನಾ ಬರೋದಿಲ್ಲ. ಎಂತ ಒಂದು, ನಾ ಎಲ್ಲಿ ಹೋಗ್ಲಿಕ್ಕಿದ್ರೆ ಆರಾಮ್ಸೆ ಹೋಗಿ ಬರೋದು ಬಜೆಟ್ ಟ್ರಿಪ್ ಅಲ್ಲಿ. ಹಾಗೆ ಹೇಳ್ತೀನಿ, ಎಲ್ಲಿ ಹೋಗ್ಲಿಕ್ಕಿದ್ರೆ ಸಹ ನಿಂಗೆ ಹಾಸ್ಟೆಲ್ ಸಿಗ್ತದೆ. ಆರಾಮಲ್ಲಿ ಹೋಗಿ ಆರಾಮಲ್ಲಿ ಹೋಗುದು. ಅಲ್ಲ, ಟೈರ್ 2 ಟೈರ್ 3 ಉಂಟಲ್ಲ, AC ಬುಕ್ ಟ್ರೈನ್ ಬುಕ್ ಮಾಡುದು ಆಯ್ತಾ, ಚೀಪ್ ಅಲ್ಲಿ ಆಗ್ತದೆ. ಒಳ್ಳೆ ಸ್ಲೀಪರ್ ಕೋಚ್. ಗೊತ್ತಿಲ್ಲ ಅಂತ ನಿನಗೆ ಹೇಳುದು ಇದೆಲ್ಲ? ಅಲ್ಲ, ನಾ ಹೇಳುದೊಂದು, ನಿನಗಿಂತ ಟ್ರೈನ್ ದೊಡ್ಡ ಟ್ರಾವೆಲ್ ಬ್ಲಾಗ್. 1 ನಿಮಿಷ, ಎಲ್ಲೆಲ್ಲಿ ಹೋಗಿ ಬಂದಿದ್ದೀರಿ ಸರ್ ನೀವು? ನಾನು ಗೋವಾ ಹೋಗಿ ಬಂದಿದ್ದೀನಿ. ಗೋವಾ, ಅವರಿಗೆ ಗೋವಾ ಹೇಳಲಿಕ್ಕೆ ಸಹ ಬರೋದಿಲ್ಲ. ಗೋವಾ ಹೋಗಿ ಬಂದಿದ್ದೀನಿ. ಮುಂಬೈ ಹೋಗಿ ಬಂದಿದ್ದೀನಿ. ಯಾವ ಶಾಲೆಯಲ್ಲಿ ಕಲ್ತದ್ದ? ಗೋವಾ ಮಾರಿತಿ, ಬರ್ತದೆ ಮಾರಿತಿ. ಗೋವಾ ಹೋಗಿ ಬಂದಿದ್ದೀನಿ ನಾನು. ಕಾರವಾರ ಹೋಗಿ ಬಂದಿದ್ದೀನಿ ನಾನು, ಮತ್ತೆ ಮುಂಬೈ ಹೋಗಿ ಬಂದಿದ್ದೀನಿ ಆಯ್ತಾ. ತುಂಬಾ ಇದು ಸ್ಟೇಟಿಗೆಲ್ಲ ತಿರುಗಿದ್ದೀನಿ ನಾನು. ಸ್ಟೇಟ್ ಗೋವಾ ಹೋಗಿ ಬಂದು ತುಂಬಾ ಸ್ಟೇಟ್ ಅಂತ ಹೇಳ್ತೀಯಲ್ಲ? ಹೋಗಿದ್ದೀನ, ಮತ್ತೆ ತುಂಬಾ ಅದು ನೆನಪಿಲ್ಲ. ಗೈಸ್, ಇವನೆಂತ ಗೊತ್ತುಂಟಾ, ಟ್ರಾವೆಲ್ ಬ್ಲಾಗರ್ ಆಗ್ಲಿಕ್ಕೆ ಹೋಗುದಾಯ್ತಾ. ನೋಡಿದ್ರೆ ಇವನ್ ಎಲ್ಲಿ ಹೋಗಿ ಬರೋದು ಗೊತ್ತುಂಟಾ? ಕಳಸ ತುಂಬಾ ಸಲ ಹೋಗಿದ್ದೀನಿ ನಾನು. ಕಳಸ ಎಷ್ಟು ಸಲ ಹೋಗಿದ್ದೀನಿ ಅಂದ್ರೆ ಉಂಟಲ್ಲ, ಅವನು ಹೋಗ್ತಾನೆ. ಅವನು ಹೋಗಿದ್ರೆ ಅವನಷ್ಟು ಗಾಡಿಯಲ್ಲಿ ಸ್ಪೀಡ್ ಬಂದ್ರೆ ಹೋಗೋದಾಗಿ, ಮತ್ತೆ ನಾನು ಎಲ್ಲಿ ಹೋಗುದು? ನಾನು ಲೆಫ್ಟ್ ಸೈಡ್ ಅಲ್ಲಿ ಇದ್ದೀನಿ.
ನೋಡಿ ಗೈಸ್, ಯಾವಾಗ್ಲೂ ಉಂಟಲ್ಲ ಹೀಗೆ ಮಾಡೋದು ಇವರು. ಎಂತಕ್ಕೆ ಇಷ್ಟು ನಿಮ್ಗೆ ಸ್ಪೀಡ್? ಎಂತ ಮಾಡ್ಲಿಕ್ಕೆ ಉಂಟು ಹೋಗಿ? ನನಗೆ ಅದೇ ಭಯ ಆಗುದು ಮಾರೆ. ಈಗ ಎಂತ ಗೊತ್ತುಂಟು, ತುಂಬಾ ಆಕ್ಸಿಡೆಂಟ್ ಎಲ್ಲ ಆಗ್ತುಂಟು. ಹೌದು, ಸ್ವಲ್ಪ ಮೆಲ್ಲ ಹೋಗಿ ಅಲ್ಲ, ನಿಮ್ಗೆ ಎಂತಕ್ಕೆ ಅರ್ಜೆಂಟ್? ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು? ಮಳೆ ಬರ್ತಾ ಉಂಟು ನೋಡು ಗೈಸ್, ಮಳೆ ಬರ್ತಾ ಉಂಟು ನೋಡಿ. ಆಗುಂಬೆಯಲ್ಲಿ ಮಳೆ ಬಂತು. ಸೊ ಗೈಸ್, ನಾವೊಂದು ಇಲ್ಲಿ ಚರ್ಚ್ಗೆ ಬಂದಿದ್ದೇವೆ. ಇದು ಮರಿಯಾ ಗೊರಟಿ ಚರ್ಚ್ ಆಯ್ತಾ, ನಮ್ಮ ಮನೆ ಹತ್ರವೇ ಇರೋದು. ನೋಡಿ ಹೇಗೆ ಉಂಟಂತ. ಹೇಗೆ ಉಂಟು? ಚಂದ ಉಂಟು. ಚಂದ ಉಂಟಲ್ಲ? ಹೌದು. ಹೋಗೋಣ, ಪ್ರೇ ಮಾಡಿ ಬರುವನಾ? ಹೌದು, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸಹ ಪ್ರೇ ಮಾಡುವ. ಸಬ್ಸ್ಕ್ರೈಬರಿಗೆ ಫಸ್ಟ್ ಪ್ರೇ ಮಾಡ್ಬೇಕು. ಯಾಕೆ? ಮತ್ತೆ ನಂಗೆ ಯಾಕೆ ಇಲ್ಲಿ ಕರ್ಕೊಂಡು ಬಂದಿ? ನಿನಗೆ ಪ್ರೇ ಮಾಡ್ಲಿಕ್ಕಿಲ್ಲ ಅಂದ್ರೆ? ಉಂಟು. ಎಲ್ಲಿ ಚರ್ಚ್ ಬಂದು ಬಂದು ಸಾರಿ ಗೈಸ್, ಹೊರಗಿಂದವೇ ನಾವು ಪ್ರೇ ಮಾಡುವ ಆಯ್ತಾ? ನೋಡಿದ್ಲ ಆಯ್ತಾ? ಸುಮ್ಮನೆ ಇಲ್ಲ, ನಿಜ ನೋಡ್ಲಿಲ್ಲ ನಾನು. ಹೌದಾ? ದೇವರೇ ಎಲ್ಲರಿಗೆ ಒಳ್ಳೆ ಮಾಡು, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇನ್ನೂ ಒಳ್ಳೇದು ಮಾಡು. ಕಾಸ್ ಕೊಡು, ಕಾಸ್. ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಎಲ್ಲರಿಗೆ. ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್. ಬ್ಲೆಸ್ ಯು ಆಲ್. ನಾನು ಬೇರೆ ಅಂತಿದೆ. ವೆಯ್ಟ್ ಗೇನ್ ಆಗ್ಲಿಕ್ಕಿದ್ರಿ ನನ್ನ ತರ. ಎಲ್ಲಿ ತೋರ್ಸು? ಇಲ್ಲ, ನಾನು ತೋರ್ಸು. ಎಂತ ಎಲ್ಲಿದೆ ವೆಯ್ಟ್ ಗೇನ್? ಎಲ್ಲಿದೆ ನಿಂದು? ತೋರ್ಸು. ಆಗ್ಲಿಕ್ಕಿದ್ರೆ ಹೇಳಿದು. ಇವನ ತರ ಅಲ್ಲ, ಬೇಕಾದ್ರೆ ನನ್ನ ತರ ನೋಡಿ. ನಿನ್ನ ತರ? ನಿಂದೆಷ್ಟ ವೆಯ್ಟ್? 56. ಎಂತ? ನಾನು ಎಷ್ಟಿದ್ದೀನಿ ಗೊತ್ತುಂಟಾ? 74 ಇದ್ದೀನಿ ನಾನು. ನಾವು ನಿಂದು ಕೇಳ್ಬೇಕು ಈಗ, ನಂದು ಕೇಳ್ಬೇಕು ಈಗ. ನೀ ಟಾಲ್ ಇದೆಯಲ್ವನಾ? ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ದಟ್ ಇಸ್ ಇಂಪಾರ್ಟೆಂಟ್. ಈಗ ಕೇಳ್ಬೇಕು ಯಾರ್ದು? ಆಯ್ತು, ನಿಂದೆ ಕೇಳಿ ಒಂದಾಯ್ತಾ? ಅಡ್ವೈಸ್ ಯಾರ್ದು ಕೇಳ್ಬೇಕು? ನಂದು ಕೇಳ್ಬೇಕು ಅಲ್ಲ. ನಿಮ್ಗೆ ವೇಟ್ ಗೇನ್ ಆಗಿದ್ರೆ ಎಂತ? ನಾನು ಸುಮ್ಮನೆ ಒಂದು ಹೇಳ್ತೇನೆ ಆಯ್ತಾ? ನಾನು ಹೇಳ್ತೀನಿ ಫಸ್ಟ್. ನಿಲ್ಲ ಮಾರೈತಿ. ಜಿಮ್ಮಿಗೆ ಹೋಗುದಾ? ನಿನ್ನ ಜಿಮ್ಮಿಗೆ ಹೋಗಿ ವೇಟ್ ಗೇನ್ ಆಗ್ಬೇಕಂತಿಲ್ಲ. ನಾನು ಹೋಗುದಲ್ಲ, ನಾ ಹೇಳ್ತೇನೆ. ಸೊ ಗೈಸ್, ಎಂತ ಗೊತ್ತುಂಟ, ನಾನು ನಿಮ್ಗೊಂದು ಸಿಂಪಲ್ ವೇಟ್ ಗೇನ್ ಇದೊಂದು ಮಿಲ್ಕ್ ಶೇಕ್ ಹೇಳಿ ಕೊಡ್ತೇನೆ ಆಯ್ತಾ? ಸೊ ಒಂದು ಮಿಕ್ಸರಿಗೆ ಉಂಟಲ್ಲ 2 ಬನಾನಾ, 1 ಸ್ಪೂನ್ ಪೀನಟ್ ಬಟರ್ ಆಯ್ತಾ, 2 ಯಾವುದು ಬನಾನಾ? ತುಂಬಾ ಬನಾನಾ ಉಂಟು. ಯಾವ್ದು ಸಹ ಹಾಕಿ. ಡಿಸ್ಟರ್ಬ್ ಮಾಡ್ತಿ? ಎಂತ ಡಿಸ್ಟರ್ಬ್ ಮಾಡುದಾ? ಸರಿ ಇನ್ಫಾರ್ಮೇಶನ್ ಇದ್ರೆ ಸರಿ ಇನ್ಫಾರ್ಮೇಶನ್ ಇಲ್ಲ. ಆಯ್ತು, 2 ಕೆವೆಂಡಿಸ್ ಬನಾನಾ ಹಾಕಿ ಆಯ್ತಾ, ಮತ್ತೆ 1 ಸ್ಪೂನ್ ಪೀನಟ್ ಬಟರ್ ಹಾಕಿ, ಮತ್ತೆ 2 ಡೇಟ್ಸ್ ಹಾಕಿ, 1 ಸ್ಕೂಪ್ ಪ್ರೋಟೀನ್ ಪೌಡರ್ ಹಾಕಿ ಆಯ್ತಾ, ಇಷ್ಟೇ. ಮತ್ತೆ ಸ್ವಲ್ಪ ಪ್ರೋಟೀನ್ ಪೌಡರ್ ಹಾಕ್ಲಿಕ್ಕೆ ಹೋದ್ರೆ 3,000 ತಿಂಗಳಿದು ಹೋಗ್ತದೆ ಪಾಪ ಅವ್ರದ್ದು. ಸ್ವಲ್ಪ ನೀನು ಬಜೆಟ್ ಅಲ್ಲಿ ಹೇಳುದಕ್ಕಿಂತ ಅವ್ರದ್ದು 10,000 ಖರ್ಚು ಮಾಡುದಲ್ಲ. ಆಯ್ತು, ನಿಮ್ಗೆ ಬಜೆಟ್ ಅಲ್ಲಿ ಬೇಕಾ? ಇದು ಉಂಟಲ್ಲ ಪೀನಟ್ಸ್, ಎಂತೆಲ್ಲ ಓಟ್ಸ್ ಸಿಗ್ತದೆ, ಡ್ರೈ ಓಟ್ಸ್ ಆಯ್ತಾ. ನಾರ್ಮಲ್ ಓಟ್ಸ್ ಉಂಟಲ್ಲ, ಓಟ್ಸ್ ಹಾಕಿ, ಪೀನಟ್ ಬಟರ್ ಹಾಕಿ, 2 ಬನಾನಾ ಹಾಕಿ ಆಯ್ತಾ, 2 ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿ ಕುಡಿರಿ. ಆಯ್ತು, ಕುಡಿರಿ. ಅದು ಬೇಕಂತಿಲ್ಲ, ನಿಂದು ಕೇಳಿದ್ರೆ ಆಯ್ತು. ನಿಂದು ಕೇಳಿದ್ರೆ ಪಾಪ ಅವ್ರದ್ದು 10,000 ಹೋಗ್ತದೆ ತಿಂಗಳಿಗೆ. ನೀನ್ ನಂಗೆ ಕಲಿಸುದಾ ನೀನು? ಹೌದು. ಮಜ್ದೂರ್ ಕೋ ಖೋದ್ನಾ ಅವ್ರ ಬಾಪ್ ಕೋ. ಬಂದ ಇದು. ಅಯ್ಯೋ ಹೇಳ್ತುಂಟ, ಇವತ್ತಿದ್ದು ದಿನವೇ ಒಳ್ಳೇದಿಲ್ಲ ಆಯ್ತಾ? ದಿನವೇ ಒಳ್ಳೆ. ಮನೆಗೆ ಹೋಗುವನ ಎಂತ ಗೊತ್ತುಂಟ, ನಾವು ಚರ್ಚಿಗೆ ಹೋದ್ವಾ, ಚರ್ಚಲ್ಲಿ ಬಂದ್ ಆಯ್ತಾ, ಕ್ಲೋಸ್ ಮಾಡಿಟ್ಟಿದ್ದಾರೆ. ಫ್ರೂಟ್ ಶಾಪಿಗೆ ಹೋದ್ವಾ, ಅದು ಸಹ ಬಂದ್. ಮತ್ತೆ ಎಂತ ಇವತ್ತು ಎಂತ ಆಗಿದೆ? ಎಂತ ಸೆಲ್ ಎಂತ ಗೊತ್ತುಂಟ, ನೀ ಮನೆ ಒಳಗೆ ಇದ್ರೆ ಉಂಟಲ್ಲ, ದಿನ ಒಳ್ಳೆ ಅಂದ್ರೆ ದಿನ ಒಳ್ಳೆ ಇರುದಿಲ್ಲ. ಹೋಗು. ನಾನೊಂದು ಹೇಳುದಾ, ಬೆಳಿಗ್ಗೆ ಎದ್ದ ಕೂಡ್ಲೆ ಉಂಟಲ್ಲ ನಾವು, ನಾನು ಕೊಕೊನೆಟ್ ಟ್ರೀ ನೋಡುದು. ಹಾ, ಫಸ್ಟ್ ದೇವರಿಗೆ ನೋಡಿ ನಾನು, ಮತ್ತೆ ಕೋಕೋನಟ್ ಟ್ರೀ ನೋಡುದು ಆಯ್ತಾ. ನೀನೆಂತ ಮಾಡ್ತಿ? ನಾನು ನಂದು ಮುಖ ನೋಡುದು ಫಸ್ಟ್. ನಂದೇ ನೋಡಿದ್ರೆ ನನಗೆ ಸೊ ಗೈಸ್, ಈಗ ಒಂದು ಹುಡುಗಿ ಹೋಗ್ತಿದ್ಲ ಆಯ್ತಾ, ಇವನ್ ಹೇಳುದು ಅವಳ ಲಕ್ಷ್ಮಿ, ಅವಳು ಲಕ್ಷ್ಮಿ ಎಲ್ಲ ಮಾರೈತಿ. ನಂದು ಕ್ಲಾಸ್ಮೇಟ್ ಹೇಳಿದ್ದು ಮಾರೈತಿ ನಾನು. ಹಾ, ಅದೆಲ್ಲ ಗೊತ್ತುಂಟು ನಿಂಗೆ. ಹುಡುಗಿ ನಂದು ಕ್ಲಾಸ್ಮೇಟ್ ನಂಗೆ ಗೊತ್ತಿಲ್ಲದಾಗಿ ನಿಂದು ಕ್ಲಾಸ್ಮೇಟ್ ನಿಂಗೆ ಗೊತ್ತಿರುದಿಲ್ಲ. ಹುಡುಗಿರದ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀಯಲ್ಲ. ಎಂತ ಹುಡುಗಿರದ ಬಗ್ಗೆ ಹೇಳಿದ್ದು? ಸುಮ್ಮನೆ ಹೊಡಿತೀನಿ ಮಂಡೆಗೆ ನಿಂದು. ಸುಮ್ಮನೆ ನನ್ನ ಹೆಸರೆಲ್ಲ ನೋಡಿ, ಇವನೇ ಕಳ್ಳ. ಇಲ್ಲಿ ನಾವು ಈಗ ಡ್ರೈ ಫ್ರೂಟ್ ಶಾಪಿಗೆ ಬಂದ್ವಿ, ಡ್ರೈ ಫ್ರೂಟ್ಸ್ ಪರ್ಚೇಸ್ ಮಾಡುವ ಅಂತ. ಅಲ್ಲಿ ತುಂಬ ವೆರೈಟೀಸ್ ಉಂಟು. ಯಾವ್ದು ತಗೊಳ್ಬೇಕಂದ್ರೆ ಫುಲ್ ಕನ್ಫ್ಯೂಷನ್ ಆಗ್ತದೆ. ತುಂಬ ಸನ್ಫ್ಲವರ್ ಸೀಡ್ಸ್ ಉಂಟು, ಫ್ಲಾಕ್ ಸೀಡ್ಸ್ ಉಂಟು, ಇಂಡಿಯನ್ ರೈಸನ್ಸ್ ಉಂಟು, ಬ್ಲ್ಯಾಕ್ ರೈಸನ್ಸ್ ಉಂಟು, ಬ್ಲ್ಯಾಕ್ ಚಿಯಾ ಸೀಡ್ಸ್ ಉಂಟು, ಪಂಪ್ಕಿನ್ ಸೀಡ್ಸ್, ಅದು ಸೀಡ್ಸ್, ಇದು ಸೀಡ್ಸ್, ಆಸ್ಟ್ರೇಲಿಯನ್ ಮಗಡಮಿಯಾ, ವೆರೈಟೀಸ್ ಆಫ್ ಆಪ್ಷನ್ಸ್ ಉಂಟು. ನೋಡ್ಬೋದು ಇಲ್ಲಿ ಇವಳು ಪರ್ಚೇಸ್ ಮಾಡ್ತಿದ್ದಾಳೆ. ಎಂತ ತಗೊಂಡ್ಯಾ? ಬ್ಲ್ಯಾಕ್ ಡೇಟ್ಸ್ ತಗೊಂಡ್ಯಾ? ನೀನೇ ಬ್ಲ್ಯಾಕ್ ಇದೀಯ ಆಲ್ರೆಡಿ. ಯು ರೇಸಿಸ್ಟ್. 395 ಇಷ್ಟೆಲ್ಲ ಕಾಂಬೋ ಆಫರ್ ಸಿಗ್ತಾ ಉಂಟು. ನಂಗೆ ತೆಗೆದುಕೊಡು, ನಂಗೆ ಕೊಕೊನೆಟ್ ಆಯಿಲ್ ಬೇಕು. ತೆಗೆದುಕೊಡ ಕೊಕೊನೆಟ್ ಆಯಿಲ್. ವಾಟ್ ಯು ಮೀನ್? ತಲೆಗೆ ಹಾಕ್ಲಿ ಮತ್ತೆ ಮಾಡ್ಲಿಕ್ಕೆ? ಗೈಸ್, ಎಂತ ವಿಷಯ ಗೊತ್ತುಂಟಾ, ಜಸ್ಟ್ 969 ರುಪೀಸಿಗೆ ಉಂಟಲ್ಲ, ನಾನು ಇಷ್ಟೆಲ್ಲ ಡ್ರೈ ಫ್ರೂಟ್ಸ್ ತಗೊಂಡ್ಬಂದಿದ್ದೇನೆ.
ಒಳ್ಳೆ ಆಫರ್, ಗುಡ್ ಆಫರ್, ಕಾಂಬೋ ಆಫರ್. ಸೀರಿಯಸ್ಲಿ ಒಳ್ಳೆ ಆಫರ್ ಆಯ್ತಾ. ಯಾರಾದ್ರೂ ಕಾರ್ಕಳದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಬೋಳಾಸ್ ಡ್ರೈ ಫ್ರೂಟ್ ಸ್ಟೋರ್ ಉಂಟಲ್ಲ ಸಾಲ್ಮಾರ್ ಅಲ್ಲಿ ಬನ್ನಿ ವಿಸಿಟ್ ಮಾಡಿ. ನಾವು ಇಲ್ಲೇ ಮುಕ್ತಾಯ ಮಾಡ್ತಿದ್ದೇವೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬೈ ಬೈ, ಸಿ ಎವ್ರಿವನ್, ಬೈ.